ಅದು ಆನಂದ್ ಗುರೂಜಿಯವರ ಸಮ್ಮುಖದಲ್ಲಿ ಹರಿದ್ವಾರಕ್ಕೆ ಹೋಗಿ ತುಂಗಾ ಸುಮಾರು 2300 ಅಡಿ ಎತ್ತರದ ಹೈಸ್ನಲ್ಲಿ ಹೋಗಿ ತುಂಗನಾಥ ಇದರಲ್ಲಿ ಪೂಜೆಯನ್ನು ಸಲ್ಲಿಸಿ ಗಂಗಾಜಲವನ್ನು ತಗೊಂಡು ಮನೆಗೂ ಗಂಗಾಜಲ ಕೊಡೋವಂಥ ಕೆಲಸವನ್ನು ನಾನು ಮಾಡಿದ್ದೀನಿ. ತಿರುಪತಿಯ ಶ್ರೀ ವೆಂಕಟೇಶ್ವರನ ಕಲ್ಯಾಣೋತ್ಸವ ನಮ್ಮ ವಿದ್ಯಾರಣ್ಯಪುರ ಆಟದ ಮೈದಾನದಲ್ಲಿ ಬಹುಶಃ ಒಂದು 20,000 ಜನ ಸೇರಿದ್ದರು. 3 ದಿನಗಳ ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಬಹುಶಃ ನನ್ನ ಅದೃಷ್ಟನೋ ಏನೋ ನನಗೆ ಗೊತ್ತಿಲ್ಲ, ಮೋದಿಯವರು ನನ್ನ ಕ್ಷೇತ್ರಕ್ಕೆ ಅವರು CM ಆಗಿದ್ದಂಥ ಸಮಯದಲ್ಲಿ, ಗುಜರಾತಿನ CM ಆದಂಥ ಸಮಯದಲ್ಲಿ ನನಗೆ ಪ್ರಚಾರಕ್ಕಾಗಿ ನನ್ನ ಕ್ಷೇತ್ರಕ್ಕೆ ಬ್ಯಾಟ್ರಾಂಪುರಕ್ಕೆ ಬಂದಿದ್ದರು. ಈ ಥರ ಅನೇಕ ಫ್ಲಡ್ ಇರ್ಬೋದು. ಕೋವಿಡ್ ಟೈಮಲ್ಲಂತೂ 1 ಲಕ್ಷ ಕಿಟ್ನ ನಾನು ಮನೆಗೂ ಹಂಚೋಂಥ ವ್ಯವಸ್ಥೆಯನ್ನು ಮಾಡಿದಾಗ ಕೆಲವು ರೈತರು ನನಗೆ ಕೇಳಿದ್ರು, ನೀವು ಕಿಟ್ ಹಂಚ್ತಾ ಇದ್ದೀರಾ, ಎಲ್ಲ ಮಾಡ್ತಾ ಇದ್ದೀರಾ, ಫುಡ್ ಕೊಡ್ತಾ ಇದ್ದೀರಾ, ನಮ್ಮ ರೈತರ ಬಗ್ಗೆ ನಿಮ್ಗೆ ಯಾರಿಗೂ ಕಾಳಜಿ ಇಲ್ಲ ಅಂದರು. ನಾನು ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಬಹುಶಃ ದ್ರಾಕ್ಷಿ ಬೆಳೆಗಾರರು ದ್ರಾಕ್ಷಿ ಉದುರೋಗ್ತಾ ಇದ್ದರು, ಯಾರು ಕೇಳೋರು ಬರ್ತಾ ಇಲ್ಲ, ಟ್ರಾವೆಲ್ಲೇ ಇಲ್ಲ. ಅಂಥ ಸಮಯದಲ್ಲಿ ಹೋಗಿ ದ್ರಾಕ್ಷಿ ಬೆಳೆಗಾರರ ಹತ್ರ ತೋಟಗಳನ್ನೇ ಪರ್ಚೇಸ್ ಮಾಡಿ ದ್ರಾಕ್ಷಿಯನ್ನು ನಾವೇ ಕಟ್ ಮಾಡಿಸಿ, ನಾವೇ ಲೋಡ್ ಮಾಡಿಸಿ ತಗೊಂಬಂದು ಇಡೀ ಬ್ಯಾಟ್ರಾಂಪುರ ವಿಧಾನಸಭಾ ಕ್ಷೇತ್ರಕ್ಕೆ ನಾವು ಉಚಿತವಾಗಿ ಕೊಡುವಂಥ ವ್ಯವಸ್ಥೆ ಮಾಡಿದ್ರಿ. ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮೆಲ್ಲರೂ ಒಗ್ಗಟ್ಟಾಗಿ ನಿರಂತರವಾಗಿ ಕೋವಿಡ್ ಟೈಮಲ್ಲಿ ನಿರಂತರವಾಗಿ ಸೇವೆ. ಅವಾಗೂ ನಾನು ಕೋವಿಡ್ ಬಂದಿತ್ತು, ನಾನು ಅಷ್ಟು ಓಡಾಡಿದ್ರೂ ನಾನು ಯಾವುದೇ ಲೆಕ್ಕಿಸದೆ ನಾವು ನಿರಂತರವಾಗಿ ಕೆಲಸವನ್ನು ಮಾಡಿದ್ರಿ. ತೋಟಗಳಿಗೆ ಹೋಗಿ